ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಹೋದ ವಾರ ಯಾವುದೇ ವೀಡಿಯೋನೂ ಹಾಕೋಕ್ಕಾಗಲಿಲ್ಲ. ಯಾಕೆ ಅಂತ ನಿಮ್ಗಾಗಲೇ ಗೊತ್ತಾಗಿದೆ ಅಂದ್ಕೋತೀನಿ. ಯಾಕೆಂದರೆ ನನ್ನ ವಾಯ್ಸ್ ಕೇಳಿಸಿದ್ರೆ ಖಂಡಿತ ಗೊತ್ತಾಗಿರುತ್ತೆ ಶೀತ ಆಗಿದೆ ಅಂಥೇಳಿ. ವಾಯ್ಸ್ ಅಂತೂ ಸಂಪೂರ್ಣವಾಗಿ ಹೊಟ್ಟೋಗಿದೆ. ಅದೇನೇ ಇರಲಿ, ಹೋದ ವಾರ ಹುಷಾರಿಲ್ದಿದ್ದಾಗ ಯಾವುದೋ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಏನಾರೋ ಮಾಡೋಣ ಅಂತ ಹೋದ್ರೂ ಶೀತ ಕೆಮ್ಮು ಎಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಮಾತಾಡ್ತಿರ್ಬೇಕಾದ್ರೆ ತೊಂದರೆ ಆಗ್ತಿರುತ್ತೆ. ಆದರೂ ಹೋದ ವಾರ ಒಂದು ವೀಡಿಯೋನ ರೆಕಾರ್ಡ್ ಮಾಡಿದ್ದೆ. ಅದನ್ನು ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಚಳಿಗಾಲ ಬಂತು ಅಂದರೆ ಬಗೆಯಾಗಿ ತಿಂಡಿ ತಿನಿಸುಗಳನ್ನು ಮಾಡ್ಕೊಂಡು ತಿನ್ನೋದಕ್ಕೆ ಒಳ್ಳೆ ಸಮಯ ಅಂತ ಹೇಳ್ಬೋದು. ಚಳಿಗಾಲ ಈಗಾಗಲೇ ಹೆಚ್ಚು ಕಡಿಮೆ ಎಲ್ಲ ಕಡೆ ಶುರುವಾಗಿದೆ. ಬೆಂಗಳೂರಲ್ಲಂತೂ ಮಳೆ ಚಳಿ ಎರಡು ಜೋರಾಗೇ ಇದೆ. ಬೆಂಗಳೂರಿನ ವಾತಾವರಣ ಬೆಂಗಳೂರಲ್ಲಿರೋರಿಗಂತೂ ಚೆನ್ನಾಗೇ ಗೊತ್ತಿರುತ್ತೆ. ಅದಕ್ಕೆ ಸಾಕ್ಷಿಯಾಗಿ ಆರೋಗ್ಯ ಹಾಳಾಗಿರೋದು ಹೇಳ್ಬೋದು. ಈಗ ನಾನಿಲ್ಲಿ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಅಂದ ತಕ್ಷಣ ಅದರಲ್ಲಿರೋ ಕಹಿ ಅಂಶನೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಪಲ್ಯನೋ ಗೊಜ್ಜೋ ಮಾಡ್ಬೋದು ಅನ್ಕೋತಾರೆ. ಆದರೆ ಅದರಲ್ಲಿರುವಂತಹ ಕಹಿ ಅಂಶನೇ ಅಲ್ವಾ ನಮ್ಗೆ ಆರೋಗ್ಯಕ್ಕೆ ಬೇಕಾಗಿರೋದು. ಜೊತೆಗೆ ಆ ಕಹಿ ಅಂಶ ನಾಲ್ಗೆಗೆ ಜಾಸ್ತಿ ಗೊತ್ತಾಗದೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ಹಾಗಲಕಾಯಿನ ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ತುಂಬ ಸಣ್ಣಗೆ ಹೆಚ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಗೊಜ್ಜಿನ ರಸದ ಜೊತೆಗೆ ಅದರ ಕಹಿ ಅಂಶ ಜಾಸ್ತಿ ಬೆರೆತೋಗುತ್ತೆ. ಆವಾಗ ಇನ್ನು ತಿನ್ನಬೇಕಾದ್ರೆ ಕಹಿ ಆಗುತ್ತೇನೋ ಅಂತ ಅನ್ನಿಸ್ತಿರತ್ತೆ. ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾನು ತೋರಿಸ್ತಿರೋ ಗೊಜ್ಜು ಕೊಬ್ಬರಿ ಹಾಕಿ ಮಾಡ್ತಿರೋದ್ರಿಂದ ಕೊಬ್ಬರಿಲಿರುವಂತಹ ಸಿಹಿ ಅಂಶ ಕೂಡ ನಿಮಗೆ ಹಾಗಲಕಾಯಲ್ಲಿರುವಂತಹ ಕಹಿ ಅಂಶನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಇನ್ನೊಂದೇನು ಅಂದರೆ ಕೊಬ್ಬರಿ ಹಾಕಿ ಮಾಡಿದಾಗ ನೀವು 1-2-3 ದಿವಸ ಆರಾಮಾಗಿ ಇಟ್ಕೋಬೋದು. ಮತ್ತು ಚಳಿಗಾಲದಲ್ಲಿ ಚೆನ್ನಾಗೇ ಇರುತ್ತೆ. ಅಂದರೆ ಬೇಸಿಗೆಯಲ್ಲಾದರೂ ಹಳಸೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಚಳಿಗಾಲದಲ್ಲಿ ಆಹಾರಗಳು ಹೆಚ್ಚು ಕಾಲ ಚೆನ್ನಾಗಿರುತ್ತೆ. ಹಾಗಾಗಿ ಕೊಬ್ಬರಿನೂ ಹಾಕಿ ಮಾಡಿದ್ರೆ ಆರಾಮಾಗಿ ನೀವು 1-3-4 ದಿವಸ ಇಟ್ಕೊಂಡು ತಿನ್ಬೋದು. ಅನ್ನದ ಜೊತೆ ಕಲಿಸ್ಕೊಳ್ಳೋದು, ಚಪಾತಿಗೆ ನೆಂಚ್ಕೊಳ್ಳೋದು, ರೊಟ್ಟಿಗೆ ನೆಂಚ್ಕೊಳ್ಳೋದು ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನು ಕೂಡ ಹಾಗಲಕಾಯಲ್ಲಿ ಹೆಚ್ಚ್ತಾ ಇದ್ದೀನಿ. ಒಳಗಡೆ ಇರೋಂಥ ಬೀಜನ ತೆಗೆದು ಹಾಗೆಯೇ ದಪ್ಪದಾಗೆ ಹೋಳನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಅರಿಶಿನ ಮತ್ತು ಉಪ್ಪು ಹಾಕಿ ಅದರ ರಸನ ತೆಗೆಯೋದು ಇದೆಲ್ಲ ಮಾಡ್ತಾರಲ್ಲ, ಅವೆಲ್ಲ ಏನೂ ಮಾಡೋದಿಲ್ಲ. ನಿಮ್ಗೇನಾದ್ರು ಬಿಳಿ ಹಾಗಲಕಾಯಿ ಸಿಗುತ್ತೆ ಅಂದರೆ ಖಂಡಿತ ಇದನ್ನು ಟ್ರೈ ಮಾಡಿ. ಅಥವಾ ಮಾಮೂಲಿ ಹಾಗಲಕಾಯಲ್ಲೂ ಸರಿ, ಬಿಳಿ ಹಾಗಲಕಾಯಲ್ಲಂತೂ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನಾನು ಕೂಡ ಹೆಚ್ಕೋತಾ ಇದ್ದೀನಿ. ಚಳಿಗಾಲ ಬಂತು ಅಂದರೆ ಒಂಚೂರು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಿರುತ್ತೆ. ದೇಹನ ಬೆಚ್ಚಗಿಟ್ಕೊಳ್ಳೋದು ಮುಖ್ಯ ಆಗುತ್ತೆ. ಕಷಾಯ ಮಾಡ್ಕೊಳ್ಳೋದು, ಹಾಗೆಯೇ ಒಳ್ಳೊಳ್ಳೆ ಅಡುಗೆ ಮಾಡಿಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಚಳಿಗಾಲ ಬಂದಿರೋದ್ರಿಂದ ಎಷ್ಟು ಜನಕ್ಕೆ ಶೀತ ಕೆಮ್ಮಾಗಿ ಎಷ್ಟು ಜನ ಓದಾಡ್ತೀರಾ, ಅಥವಾ ಇಲ್ಲ ನಾವು ತುಂಬ ಸ್ಮಾರ್ಟಾಗಿ ನಮ್ಮ ಆರೋಗ್ಯನ ಕಾಪಾಡ್ಕೊಂಡಿದ್ದೀವಿ ಈ ಕಷಾಯ ಒಳ್ಳೆ ಆಹಾರನ ತಿನ್ನೋದ್ರ ಮೂಲಕ ಅಂತಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಹೋದ ವಾರ ಯಾವುದೋ ವೀಡಿಯೋ ಹಾಕೋಕ್ಕಾಗಲಿಲ್ಲ ಅಂತ ಹೇಳ್ತಾ ಇದ್ದೆ. ನನಗೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೋತಿದ್ದೆ ಅಂತ ಅನ್ನಿಸ್ತಾ ಇತ್ತು. ಸೊ ಅದ್ರ ಹಿಂದಿನ ವಾರ ಈ ಒಂದು ವೀಡಿಯೋ ರೆಕಾರ್ಡ್ ಮಾಡಿದ್ನಲ್ಲ, ಇದನ್ನಾರು ಶೇರ್ ಮಾಡ್ಕೊಂಬೇಡ. ಇದಾದಮೇಲೆ ವ್ಲಾಗ್ ಅಥವಾ ರೆಸಿಪಿನ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಎಣ್ಣೆಗೆ ಹಾಕ್ಕೊಂಡು ನಂತರ ಹೆಚ್ಚಿಟ್ಟಿರುವಂಥ ಹಾಗಲಕಾಯಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗಲಕಾಯಿನ ಒಗ್ಗರಣೆಯಲ್ಲಿ ಹುರ್ಕೊಳ್ಳಿ. ಒಂದು ಸ್ವಲ್ಪ ಅದು ಬಾಡಿ ಹೋಗಲಿ, ಅಂದರೆ ಅದ್ರ ಕ್ವಾಂಟಿಟಿ ಸ್ವಲ್ಪ ಬತ್ತದಾಗುತ್ತಲ್ಲ, ಹಾಗೆ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಮಾಮೂಲಿ ಗೊಜ್ಜಿಗೆ ಹಾಕೋ ಹಾಗೆಯೇ ಎಲ್ಲದನ್ನು ಕೂಡ ಮಸಾಲೆ ಪದಾರ್ಥಗಳು ತೋರಿಸ್ತೀನಿ ನನಗೇನೆಲ್ಲ ಹುರಿದಿಟ್ಕೊಂಡಿದ್ದೀನಿ ಅಂತೇಳಿ. ಆದರೆ ಇಲ್ಲಿ ನಾನು ಕಾಯಿ ತುರಿನ ಹಾಕ್ತಿಲ್ಲ. ಈಗ ನಾನು ಒಗ್ಗರಣೆಗೆ ಹಾಕಿರೋಂಥ ಹಾಗಲಕಾಯಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೋದು. ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಹಾಗಲಕಾಯಿ ಬೇಯೋದಕ್ಕೆ ಸುಲಭ ಆಗುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ, ಎಳ್ಳು, ಸಾಸಿವೆ ಇದಿಷ್ಟನ್ನು ಹುರಿದಿಟ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4 ನೀವು ಖಾರಕ್ಕೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಗುಂಟೂರು ಮೆಣಸಿನ್ಕಾಯಿ ತಿಂತೀರಾ ಅಂದರೆ ಅದು ಓಕೆ. ಇಲ್ಲ ತುಂಬ ಖಾರ ಬೇಕು, 1-2 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೋತೀರಾ ಅಂದರೆ ಸೇರಿಸ್ಕೋಬೋದು. ಆದರೆ ಇಲ್ಲಿ ನಾನು ಸ್ವಲ್ಪ ದಿವಸ ಅಂದರೆ 1-2-3 ದಿವಸ ಇಟ್ಕೊಂಡು ತಿನ್ನೋ ಹಾಗೆ ಅಂತೆಲ್ಲ ಹೇಳ್ತಿದ್ನಲ್ಲ, ಹಾಗಾಗಿ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡಿಲ್ಲ. ಈಗ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಣ ಕೊಬ್ಬರಿ ತುರಿನ ಸೇರಿಸ್ಕೋತೀನಿ. ನೀವು ಬೇಕಾದರೆ ಇಲ್ಲಿ ನಾನೇನು ಗೊಜ್ಜಿಗೆ ಹುರಿದಿಟ್ಕೊಂಡಿರೋದು ತೋರಿಸಿದ್ನಲ್ಲ, ಇದ್ರ ಜೊತೆಗೆ ಕೊಬ್ಬರಿನ ಸೇರಿಸಿ ಪುಡಿ ಮಾಡಿ ನೀವು ಇಟ್ಕೋಬೋದು. ಏನಾರೋ ಗೊಜ್ಜು ಮಾಡ್ತೀರಾ ಅಂತಂದರೆ ತಕ್ಷಣಕ್ಕೆ ನೀವು ಈ ಮಸಾಲೆನ ಬಳಸ್ಕೋಬೋದು. ಇದು ಕೂಡ ಒಂದು ಗಮನಿಸಿ. ಉದಾಹರಣೆಗೆ ಈಗ ನೀವು ಬದನೆಕಾಯಿ ಪಲ್ಯ ಮಾಡ್ತೀರಾ ಅಥವಾ ಗೊಜ್ಜೆ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಅಂಥ ಟೈಮಲ್ಲಿ ಈ ಪುಡಿನ ಹಾಕ್ಕೊಂಡು
ನೀವು ಉಳಿದಿದ್ದು ಉಪ್ಪು, ಹುಣಸೆಹಣ್ಣು, ಬೆಲ್ಲ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಗೊಜ್ಜಾಗತ್ತೆ. ಇಲ್ಲ ಜಾಸ್ತಿ ನೀರು ಸೇರಿಸ್ಕೊಳ್ಳಲ್ಲ, ಹಾಗೆ ಡ್ರೈಯಾಗಿ ಇಟ್ಕೊಳ್ಬೇಕು, ಅಂದರೆ ಪಲ್ಯ ಥರ ಇರಬೇಕು ಅಂತಂದರೆ ಪಲ್ಯಕ್ಕೂ ಕೂಡ ಒಂದೊಳ್ಳೆ ಮಸಾಲೆ ಆಗುತ್ತೆ. ಸೊ ಈ ರೀತಿ ನೀವು ಮಾಡಿಟ್ಕೋಬೋದು. ಅಂದರೆ ಏನಂದರೆ ಕೊಬ್ಬರಿನ ಹಾಕಿದ್ಮೇಲೆ ನೀವು ಫ್ರಿಜ್ಜಲ್ಲಿ ಅಥವಾ ಫ್ರೀಝರಲ್ಲಿ ಇದು ಮಾಡ್ಕೋಬೇಕಾಗತ್ತೆ, ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಈಗ ಗೊಜ್ಜಿಗೆ ತಿರುಗ್ಕೊಂಡು ಬರ್ತಾಯಿದ್ದೀನಿ. ಮೊದಲು ಯಾವಾಗಲೂ ಈ ಥರ ಎಲ್ಲ ಹುರಿದಿಟ್ಕೊಂಡು ಕೊಬ್ಬರಿ ಜೊತೆ ಪುಡಿ ಮಾಡಬೇಕಾದ್ರೆ ಡ್ರೈ ಆಗೇ ನೀವು ಮಿಕ್ಸರ್ನ ಓಡಿಸ್ಕೊಳ್ಳಿ, ನೀರನ್ನು ಹಾಕದೆ. ಸ್ವಲ್ಪ ಪುಡಿ ಥರ ಆಗಿ ಸ್ವಲ್ಪ ತರಿ ಥರ ಆಗಿದೆ ಅಂತ ಆದಮೇಲೆ ನೀರನ್ನು ಸೇರಿಸ್ಕೊಂಡು ನೀವು ಮಿಕ್ಸರಲ್ಲಿ ರುಬ್ಕೋಬೋದು. ಫಸ್ಟೇ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದೊಂದು ಎಲ್ಲದೂ ಡ್ರೈ ಆಗಿರುವಂಥ ಪದಾರ್ಥಗಳಲ್ವ. ಈಗ ತೆಂಗಿನ ತುರಿ ಇದ್ದರೆ ಅದೊಂಥರ, ಅದರೊಳಗೆ ಮಾಯಿಶ್ಚರ್ ಇರುತ್ತೆ, ಅದು ಬಿಟ್ಕೊಳುತ್ತೆ. ಆದರೆ ಕೊಬ್ಬರಿಲಿ ಅದು ಕೂಡ ಒಣ ಕೊಬ್ಬರಿ ಅಲ್ವಾ, ಹಾಗಾಗಿ ಮೊದಲು ಪುಡಿ ಮಾಡ್ಕೊಳ್ಳೋದು ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ಅಲ್ಲೊಂದು ಕಡಲೆಬೇಳೆ, ಒಂದು ಉದ್ದಿನಬೇಳೆ ಉಳ್ಕೊಳ್ಳೋದು ಅಥವಾ ಒಂದು ಮೆಣಸಿನ್ಕಾಯಿ ತುಂಡು ಉಳ್ಕೊಳ್ಳೋದು ಈ ಥರ ಎಲ್ಲ ಆಗೋದಿಲ್ಲ. ನಾನು ಕೂಡ ಹಾಗೆ ಮಾಡಿದೆ. ಮೊದಲು ಪುಡಿನ ಮಾಡಿಕೊಂಡು ನಂತರ ನೀರನ್ನು ಸೇರಿಸ್ಕೊಂಡು ಮಸಾಲೆನ ರುಬ್ಕೊಂಡೆ. ಚಳಿಗಾಲ ಶುರುವಾಯಿತು. ನಾವು ಎಷ್ಟೇ ಹುಷಾರಾಗಿದ್ರೂ ಮಕ್ಕಳಿರೋ ಮನೆಗಳಲ್ಲಿ ಸ್ಕೂಲಿಂದ ಶೀತ ಕೆಮ್ಮು ಅಥವಾ ಹೇಗಾದರೂ ಹೊರಗಡೆ ಹೋದಾಗ ಯಾರೋ ಒಬ್ರಿಗೆ ಶೀತ ಆಗಿರುತ್ತೆ ಅಥವಾ ಇನ್ನೇನೋ ಅವ್ರಿಗೊಂದು ಇನ್ಫೆಕ್ಷನ್ ಇರುತ್ತೆ, ಅವರಿಂದ ಬಂದೇ ಬಿಡುತ್ತೆ. ನನಗೂ ಕೂಡ ಹಾಗೆ ಆಯಿತು. ಸೊ ಇವಾಗೆಲ್ಲ ಸ್ವಲ್ಪ ವಾಸಿಯಾಗಿದೆ, ಆದರೆ ವಾಯ್ಸ್ ಮಾತ್ರ ಮೊದಲು ಥರ ಆಗಬೇಕಷ್ಟೇ. ಅದೇನೇ ಇರಲಿ, ಈಗ ಗೊಜ್ಜಿಂದ ಏನಾಯಿತು ನೋಡೋಣ. ಇದು ಹುರ್ಕೊಂಡು ಇಟ್ಕೊಂಡಿದ್ದಲ್ಲ, ಇದನ್ನು ಹಾಗೆ ಮುಚ್ಚಿಟ್ಟಿದ್ದೆ ಒಂದು ಸ್ವಲ್ಪ, ಹಾಗೆ ಅದರೊಳಗೇ ನೀರು ಬಿಟ್ಕೊಂಡು ಬೇಯ್ತಾ ಇರಲಿ ಅಂಥೇಳಿ. ಅಷ್ಟೊತ್ತಿಗೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದಲ್ಲ ಅದು ಕೂಡ ರೆಡಿ ಇದೆ. ಹಾಗೆಯೇ ಇಲ್ಲಿ ಸುಮಾರು ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಅಥವಾ ಅದಕ್ಕಿಂತ ಚೂರು ಜಾಸ್ತಿನೇ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೆ. ಹುಣಸೆ ಹಣ್ಣು ಸ್ವಲ್ಪ ಗೊಜ್ಜಿಗೆ ಬೇಕಾಗತ್ತೆ. ಈ ಗೊಜ್ಜು ಅಂತಲೇ ಅಲ್ಲ, ಯಾವ ಗೊಜ್ಜಾದ್ರೂ ನಮಗೆ ಹುಣಸೆ ಹಣ್ಣು ಚೂರು ಬೆಲ್ಲ ಇದ್ರೇ ಗೊಜ್ಜಿನ ರುಚಿ ಹಾಗೇ ಚೆನ್ನಾಗಿ ಅನಿಸೋದು ಕಲಿಸ್ಕೊಂಡು ತಿಂದಾಗ. ಈಗ ಹುಣಸೆ ಹಣ್ಣನ್ನು ಚೆನ್ನಾಗಿ ಅದ್ರ ರಸಾನ ತೆಕ್ಕೊಂಡು ಅದನ್ನು ನಾನು ಸೀದಾ ಹಾಗಲಕಾಯಿ ಏನು ಒಗ್ಗರಣೆ ಇದೆಯಲ್ಲ, ಆ ಒಗ್ಗರಣೆಯಲ್ಲಿ ಬೆಂದಿದೆಯಲ್ಲ ಅದಕ್ಕೆ ಸೇರಿಸ್ಕೋತೀನಿ. ಈಗ ಹುಣಸೆ ಹಣ್ಣನ್ನು ಹಾಕಿದ್ಮೇಲೆ ಸುಮಾರು 1.5 2 ಕಪ್ಪಷ್ಟು ಹುಣಸೆ ಹಣ್ಣಿನ ರಸ. ಇನ್ನೊಂದೇನೆಂದರೆ ಇದು ತುಂಬ ಥಿಕ್ಕಾಗಿಲ್ಲ, ನೀವು ಗಮನಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ನಾನು ಬೆಲ್ಲನ ಕೂಡ ಈಗಲೇ ಸೇರಿಸ್ಕೊಂಡ್ಬಿಡ್ತೀನಿ. ಇಲ್ಲಿ ಕ್ಲೀನಿಂಗ್ ಕೆಲಸನೂ ನಡೀತಿರೋದು ನೀವು ಗಮನಿಸ್ಬೋದು. ಅಡುಗೆ ಮಾಡ್ತಿದ್ದಾಗ ಅವಾಗ ಅಲ್ಲಿ ಇಲ್ಲಿ ಏನು ಸ್ವಲ್ಪ ಇದು ಮಾಡ್ಕೊಂಡಿರ್ತೀವೋ, ಗಲೀಜು ಮಾಡಿರ್ತೀವೋ, ಅಡುಗೆ ಮಾಡ್ತಿರ್ಬೇಕಾರೆ ಅದನ್ನು ಅಲ್ಲೇ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಆಮೇಲೆ ಅಡುಗೆ ಎಲ್ಲ ಮುಗಿದ್ಮೇಲೆ ಒಂದು ರಾಶಿ ಕೆಲಸ ಇದೆ ಅಂತ ಅನಿಸಲ್ಲ ಅಂಥೇಳಿ ಅವಾಗ ಮಾಡ್ಕೊಳ್ಳೋದು ನಡೀತಿರುತ್ತೆ. ಬೆಲ್ಲ ಹಾಕೋಣ ಅಂಥೇಳಿ ಇದು ತೊಗೊಂಬಂದೆ ಜಾರ್ನ, ಅದ್ರ ಬೆಲ್ಲದ ತೊಗೊಂಬರಲ್ಲ, ಮತ್ತು ಹುಣಸೆ ಹಣ್ಣಿಂದ ತೊಗೊಂಬಂದಿದ್ದೆ, ಮತ್ತು ವಾಪಸ್ ಇಟ್ಬಿಟ್ಟು ಬೆಲ್ಲದ ತೊಗೊಂಬಂದೆ. ನಿಮ್ಮಲ್ಲಿ ಎಷ್ಟೊಂದು ಜನ ಕೇಳ್ತಿರ್ತೀರ ಇದು ಎರಡು ಎಲ್ಲಿಂದ ತೊಗೊಂಡೀರಾ ಅಂಥೇಳಿ. ಇದೆರಡು ವೆಸ್ಟ್ ಸೈಡ್ನವ್ರದ್ದು. ಇದು ಆನ್ಲೈನಲ್ಲಿ ಇವಾಗ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಲಿಂಕ್ ಕೊಡೋದಕ್ಕೆ. ಇದು ನಾನು ಆನ್ಲೈನಲ್ಲಿ ತರಿಸಿದ್ದು ಅಲ್ಲ ಇದು, ಹಾಗಾಗಿ ಇದ್ರ ಲಿಂಕ್ ಕೊಡೋದಕ್ಕೂ ಆಗೋದಿಲ್ಲ. ಬಟ್ ಇವೆರಡು ಕೂಡ ಚೆನ್ನಾಗಿದೆ. ಆದರೆ ವೆಸ್ಟ್ ಸೈಡ್ದು ಅವ್ರದ್ದು ಇನ್ನೂ ಬೇರೆ ಥರದ್ದು ಬರ್ತಿರುತ್ತೆ, ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ. ಆನ್ಲೈನೋ ಆಫ್ಲೈನೋ ಯಾವ ಥರ ಅನುಕೂಲನೋ ನೋಡ್ಬೋದು. ಇವಾಗ ಹುಣಸೆ ಹಣ್ಣು ಮತ್ತು ಬೆಲ್ಲ ಎರಡೂ ಹಾಕಿದ್ದೀನಿ. ಅದೆರಡೂ ಕೂಡ ಸ್ವಲ್ಪ ಹೊತ್ತು ಕುದ್ದುಬಿಟ್ಟು ಹಾಗಲಕಾಯಿ ಜೊತೆಗೆ ಅದು ಹೊಂದ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ನಾನು ಈ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆನಲ್ಲ ಅದನ್ನು ಸೇರಿಸ್ಕೋತೀನಿ. ಈ ಥರ ಮಾಡೋದ್ರಿಂದ ಕೂಡ ನಿಮಗೆ ಇದು ಕೂಡ ಒಂದು ಒಳ್ಳೆ ಟಿಪ್ ಅಂತ ಹೇಳ್ಬೋದು. ಅಂದರೆ ಹಾಗಲಕಾಯಿ ಕಹಿ ತುಂಬ ಬಾಯಲ್ಲೇ ನಿಲ್ಲತ್ತೆ, ಬಾಯಲ್ಲ ಅನಿಸಿದ್ರೆ ಈ ಹುಣಸೆ ಹಣ್ಣು ಮತ್ತು ಬೆಲ್ಲನ ಫಸ್ಟ್ ನೀವು ಹಾಕ್ಕೊಂಡು ಕುದಿಸ್ಕೊಳ್ಳೋದ್ರಿಂದ ಒಂದು ರೀತಿ ಹಾಗಲಕಾಯಿ ಒಳಗೆ ಕೂಡ ಅದರ ಅಂಶ ಹೋಗೋದ್ರಿಂದ ನಿಮ್ಗೆ ಅಷ್ಟೊಂದು ಕಹಿ ಗೊತ್ತಾಗೋದಿಲ್ಲ. ಈಗ ರುಬ್ಬಿಟ್ಟಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ನೀವೆಷ್ಟು ನೀರು ಬೇಕೋ ಅಥವಾ ನಿಮಗೆ ತುಂಬ ಗಟ್ಟಿ ಇರಲಿ ಅನಿಸಿದ್ರೆ ಕಡಿಮೆ ನೀರು ಹೇಗೆ ಬೇಕೋ ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೋಬೋದು ನೀರನ್ನು. ಇದಾದಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಅಂದರೆ ನೀರೆಲ್ಲ ಹಸಿ ಪದಾರ್ಥ ಎಲ್ಲದು ಕೂಡ ಹಸಿದು ಅಂತ ಏನಿಲ್ಲ, ಯಾಕೆಂದರೆ ಹುರಿದಿದ್ದೀವಿ, ಆದರೂ ಕೂಡ ಪೇಸ್ಟ್ ತಯಾರಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಇವಾಗ ಏನಿದೆಯಲ್ಲ ಇದಕ್ಕಿಂತ ಒಂಚೂರು ಗಟ್ಟಿಯಾಗೋವರೆಗೂ ಇದನ್ನು ಕುದಿಸ್ಕೊಂಡು ಆಮೇಲೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಹಾಗಲಕಾಯಿನ ಒಗ್ಗರಣೆಯಲ್ಲಿ ಹುರಿಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿತ್ತು. ಈಗ ಇಡೀ ಗೊಜ್ಜಿನ ಕ್ವಾಂಟಿಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕಿ ಕುದಿಸಿ ತೆಗೆದಿಟ್ಕೊಂಡ್ರೆ ಹಾಗಲಕಾಯಿ ಗೊಜ್ಜು ತಯಾರಾದ ಹಾಗೆ. ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಇದನ್ನು ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೋತೀರಾ ಅಥವಾ ಹಾಗೆ ಕಲಿಸ್ಕೊಂಡು ತಿಂತೀರಾ ನೋಡಿ, ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಗೋಣ ಇನ್ನೊಂದು ಸುಂದರವಾದ ಬ್ಲಾಗಲ್ಲಿ. ಅಲ್ಲಿವರೆಗೂ
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಬರೆದು ತಿಳಿಸಿ. ಧನ್ಯವಾದಗಳು.